ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಏನಾಗ್ತಿದೆ ಅಂತಂದರೆ ಟೆಕ್ನಿಕಲ್ ಎರರ್ ಬರ್ತಾಯಿದೆ. ಹೌದಾ, ತಾಂತ್ರಿಕ ಒಂದು ಸಮಸ್ಯೆ ಆಗ್ತಿದೆ. ಅದಕ್ಕೇನು ಮಾಡಬೇಕು ಎಂಬುದನ್ನು ನಾನು ಹೇಳ್ತೀನಿ. ಓಕೆ, ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮದು ಸ್ಪೆಲ್ಲಿಂಗು ಆ ರೀತಿಯಾಗಿ ನೇಮ್ದು ಏನಾದರೂ ರಾಂಗ್ ಬರ್ತಾಯಿತ್ತಂದರೆ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದನ್ನು ಅಫಿಷಿಯಲಾಗಿ ಅವ್ರು ಕೇಳಿದವರೇ ಏನು ಮಾಡಬೇಕು ಅಂತಂದರೆ ಸರಿಪಡಿಸ್ಬೇಕಾಗುತ್ತೆ. ಬಟ್ ನಾನು ಹೇಳೋದೇನಪ್ಪ ಅಂದರೆ, ನೀವು ಅರ್ಜಿ ಸಲ್ಲಿಸೋದಕ್ಕೇ ಬರ್ತಾ ಇಲ್ಲ, ಎಲ್ಲ ಕರೆಕ್ಟಿದ್ದು. ಈಗ ಫಸ್ಟ್ ಸ್ಟೆಪ್ ಎಲ್ಲ ರಿಜಿಸ್ಟ್ರೇಷನ್ ಮಾಡಿದ ನಂತರ ಏನಾಗ್ತದೆ ಅಂತಂದರೆ, ಸಬ್ಮಿಟ್ ಮಾಡಿದ ನಂತರ ಅದು ಬರಲ್ಲ, ಓಪ್ಸ್ ಅಂತೇಳಿ ಬರುತ್ತೆ. ಆಯಿತಾ? ಆ ರೀತಿಯಾಗಿ ಬಂದರೆ ಏನು ಮಾಡಬೇಕು ಎಂಬುದನ್ನು ಇದರಲ್ಲಿ ಹೇಳ್ತೀನಿ. ಓಕೆ, ನಾನು ಸಹ ಅರ್ಜಿ ಸಲ್ಲಿಸಿನೇ ಹೇಳ್ತಾ ಇರುವಂಥದ್ದು. ಓಕೆ, ಏನಪ್ಪ ಅಂದರೆ, ನೀವು ನೈಟ್ ಯಾರ್ದು ಈಗ ಫಸ್ಟ್ ಸ್ಟೆಪ್ಪು ಸಬ್ಮಿಟ್ ಮಾಡಿದ ನಂತರ ಎರರ್ ಬರ್ತಾ ಇದೆಯೋ ಅವ್ರು ಏನು ಮಾಡಬೇಕು ಅಂತಂದರೆ, ನೈಟ್ ರಾತ್ರಿ 10:30 ಅಥವಾ 11:30 ಈ ಒಂದು ಸಮಯದಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ಈಸಿಯಾಗಿ, ಎಷ್ಟಪ್ಪ ಅಂದರೆ ಸರಿಸುಮಾರು ನೀವು 5-10 ನಿಮಿಷದಲ್ಲಿ ಪೇಮೆಂಟು ಮಾಡಿ ಫೈನಲ್ ಪ್ರಿಂಟೌಟ್ ಸಹ ತಗೋಬೋದು. ಅಷ್ಟು ಆರಾಮಾಗಿ ಹಾಕ್ಬೋದು ನೀವು ರಾತ್ರಿ 10:30, 10:40 ಆ ರೇಂಜಲ್ಲಿ. ಹೌದಾ? ಇದು ಅರ್ಜಿ ಸಲ್ಲಿಸಿದ ಕಾರಣಕ್ಕಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.